ಅರಣ್ಯಕ್ಕೆ ಪ್ರಯಾಣ ಮಾಡುತ್ತಿದ್ದ ಸತ್ಯಪರಾಕ್ರಮನಾದ ಮಹಾತ್ಮನಾದ ಶ್ರೀರಾಮನನ್ನೇ ಅನುಸರಿಸಿ ಅವನಲ್ಲಿಯೇ ಹೆಚ್ಚು ಅನುರಾಗವಿದ್ದ ಅಯೋಧ್ಯಾಪುರವಾಸಿಗಳು ಹೋಗುತ್ತಿದ್ದರು. ದಶರಥನನ್ನು ಮತ್ತು ಸುಹೃದರನ್ನು ಅಮಾತ್ಯರು ಬಲಾತ್ಕಾರಪೂರ್ವಕವಾಗಿ ಹಿಂದಿರುಗಿಸಿದರೂ ಶ್ರೀರಾಮನ ರಥದ ಹಿಂದೆ ಹೋಗುತ್ತಿದ್ದ ಪುರಜನರು ಹಿಂದಿರುಗಲೇ ಇಲ್ಲ. ಅಯೋಧ್ಯ ನಗರವಾಸಿಗಳಾಗಿದ್ದ ಪ್ರಜೆಗಳಿಗೆ ಮಹಾ ಯಶೋವಂತನಾದ ಮತ್ತು ಗುಣಸಂಪನ್ನನಾದ ಶ್ರೀರಾಮನು ಪೂರ್ಣಚಂದ್ರನಂತೆ ಅತ್ಯಂತ ಪ್ರಿಯನಾಗಿದ್ದನು. ಹಿಂದಿರುಗುವಂತೆ ಅಥವಾ ತಮ್ಮನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತೆ ಪ್ರಜೆಗಳು ಬಹಳವಾಗಿ ಪ್ರಾರ್ಥಿಸುತ್ತಿದ್ದರೂ ಶ್ರೀರಾಮನು ತಂದೆಯನ್ನು ಸತ್ಯವಂತನನ್ನಾಗಿ ಮಾಡಲು ಅರಣ್ಯಕ್ಕೆ ಹೋಗಲು ನಿಶ್ಚಯಿಸಿ ತನ್ನನ್ನು ಅನುಸರಿಸಿ ಬರುತ್ತಿದ್ದ ಪ್ರಜೆಗಳನ್ನು ಕಣ್ಣುಗಳಿಂದಲೇ ಹೀರಿಕೊಳ್ಳುತ್ತಿದ್ದಾನೇನೋ ಎಂಬ ಹಾಗೆ ಸ್ನೇಹಪೂರಿತವಾದ ದೃಷ್ಟಿಯಿಂದ ನೋಡುತ್ತಾ ತನ್ನ ಮಕ್ಕಳನ್ನು ಮಾತನಾಡಿಸುವಂತೆಯೇ ಪ್ರಜೆಗಳನ್ನು ಮಾತನಾಡಿಸುತ್ತಾ ಹೇಳಿದ. ಅಯೋಧ್ಯಾಪುರವಾಸಿಗಳಾದ ನಿಮಗೆ ನನ್ನಲ್ಲಿ ಯಾವ ವಿಧವಾದ ಪ್ರೀತಿ ಇರುವುದೋ, ಗೌರವ ಇರುವುದೋ ಅದೇ ಪ್ರೀತಿ ಗೌರವಗಳನ್ನು ನನ್ನ ಸಂತೋಷಕ್ಕಾಗಿ ಭರತನಲ್ಲಿ ಇರಿಸಿರಿ. ಕೈಕೇಯಿಯ ಆನಂದವರ್ಧನನಾದ ಕಲ್ಯಾಣ ಚರಿತ್ರನಾದ ಭರತನು ಯಥಾವತ್ತಾಗಿ ಈಗಿನಂತೆಯೇ ನಿಮಗೆ ಪ್ರಿಯವೂ ಮತ್ತು ಹಿತವೂ ಆದ ಕಾರ್ಯವನ್ನೇ ಮಾಡುತ್ತಾನೆ. ಭರತನು ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರೂ ಐಹಿಕ ಮತ್ತು ಪಾರಲೌಕಿಕ ಜ್ಞಾನಗಳಲ್ಲಿ ವೃದ್ಧನಾಗಿದ್ದಾನೆ. ಮೃದುತ್ವ ಮತ್ತು ಪರಾಕ್ರಮ ಈ ಎರಡು ಗುಣಗಳು ಅವನಲ್ಲಿವೆ. ಅವನು ನಿಮಗೆ ಅನುರೂಪನಾದ ರಾಜನಾಗಿದ್ದು ನಿಮ್ಮ ಭಯವೆಲ್ಲವನ್ನೂ ಹೋಗಲಾಡಿಸುತ್ತಾನೆ. ರಾಜಗುಣಗಳಿಂದ ಯುಕ್ತನಾಗಿರುವ ಭರತನನ್ನು ತಂದೆಯು ಯುವರಾಜನನ್ನಾಗಿ ನಿಯಮಿಸಿದ್ದಾನೆ. ನಾನು, ನೀವು ಮತ್ತು ಲಕ್ಷ್ಮಣ ಶತ್ರುಘ್ನರು ಎಲ್ಲರೂ ರಾಜಾಜ್ಞೆಯನ್ನು ಪರಿಪಾಲಿಸಲೇಬೇಕು. ನಾನು ಅರಣ್ಯಕ್ಕೆ ಹೊರಟು ಹೋದ ನಂತರ ಮಹಾರಾಜನು ಯಾವುದೇ ಕಾರಣದಿಂದಲೂ ಸಂತಾಪ ಪಡದಂತೆ ನೀವು ನಡೆದುಕೊಳ್ಳಬೇಕು. ನನ್ನ ಸಂತೋಷಕ್ಕಾಗಿ ನೀವು ಈ ಕಾರ್ಯವನ್ನು ಮಾಡಬೇಕಾಗಿದೆ. ಶ್ರೀರಾಮನು ಧರ್ಮವನ್ನೇ ಆಶ್ರಯಿಸಿ ಪ್ರಜೆಗಳನ್ನು ಸಮಾಧಾನಗೊಳಿಸಿದಷ್ಟೂ ಪ್ರಜೆಗಳು ಕೂಡ ಶ್ರೀರಾಮನೇ ತಮಗೆ ರಾಜನಾಗಬೇಕು ಎಂದು ಹಂಬಲಿಸತೊಡಗಿದರು. ಕಣ್ಣೀರಿನಿಂದ ತುಂಬಿದ ಮುಖವುಳ್ಳವರಾಗಿದ್ದ ಅತ್ಯಂತ ದೀನರಾಗಿದ್ದ ಅಯೋಧ್ಯಾಪುರವಾಸಿಗಳನ್ನು ಶ್ರೀರಾಮನು ಲಕ್ಷ್ಮಣನೊಡನೆ ಸದ್ಗುಣಗಳೆಂಬ ಹಗ್ಗದಿಂದ ಕಟ್ಟಿ ಎಳೆಯುತ್ತಿರುವನೋ ಎಂಬ ಹಾಗೆ ಭಾಸವಾಗುತ್ತಿತ್ತು. ಆ ಜನಸಮೂಹದ ಮಧ್ಯದಲ್ಲಿ ಜ್ಞಾನವೃದ್ಧರು, ವಯೋವೃದ್ಧರು ಮತ್ತು ಮಹಾ ತೇಜಸ್ವಿಗಳು ಆಗಿದ್ದ ಬ್ರಾಹ್ಮಣರು ವಯೋಧರ್ಮದಿಂದ ನಡುಗುತ್ತಿದ್ದ ತಲೆಗಳಿಂದ ಕೂಡಿದವರಾಗಿ ಶ್ರೀರಾಮನ ರಥಕ್ಕೆ ಬಹಳ ದೂರದಲ್ಲಿಯೇ ನಿಂತು ಹೇಳಿದರು. ಶ್ರೀರಾಮನನ್ನು ಹೊತ್ತು ಬಹುವೇಗದಿಂದ ಅರಣ್ಯದ ಕಡೆಗೆ ಓಡುತ್ತಿರುವ ಉತ್ತಮ ಜಾತಿಯ ಕುದುರೆಗಳೇ, ನಾವು ಹೇಳುವುದನ್ನು ಆಲಿಸಿ ಕೇಳಿರಿ. ನೀವು ಈ ಕೂಡಲೇ ಅಯೋಧ್ಯ ಪಟ್ಟಣದ ಕಡೆಗೆ ಹಿಂದಿರುಗಿರಿ. ಮುಂದೆ ಪ್ರಯಾಣ ಮಾಡಬೇಡಿರಿ. ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಹಿತವಾಗುವಂತೆ ವರ್ತಿಸಿರಿ. ಪ್ರಪಂಚದಲ್ಲಿರುವ ಸಕಲ ಪ್ರಾಣಿಗಳಿಗೂ ಶಬ್ದಗಳನ್ನು ಗ್ರಹಿಸುವ ಕಿವಿಗಳು ಇರುತ್ತವೆ. ಅದರಲ್ಲಿಯೂ ಕುದುರೆಗಳಿಗೆ ವಿಶೇಷವಾಗಿ ಶಬ್ದಗ್ರಹಣ ಶಕ್ತಿಯುಳ್ಳ ಕಿವಿಗಳು ಇರುತ್ತವೆ ಎಂದು ಕೇಳಿದ್ದೇವೆ. ಹಾಗಾಗಿ ನಮ್ಮ ಯಾಚನೆಯನ್ನು ಆಲಿಸಿ ಕೇಳಿ ಈ ಕೂಡಲೇ ಅಯೋಧ್ಯೆಗೆ ಹಿಂದಿರುಗಿರಿ. ಧರ್ಮದ ಕಾರಣದಿಂದಲೂ ನೀವು ಇವನನ್ನು ಅರಣ್ಯಕ್ಕೆ ಒಯ್ಯಬಾರದು. ಏಕೆಂದರೆ ಶ್ರೀರಾಮನು ಪರಿಶುದ್ಧವಾದ ಮನಸ್ಸುಳ್ಳವನು, ವೀರನು, ಶುಭಪ್ರದನು, ದೃಢವ್ರತನು. ಇಂತಹ ಸಕಲ ಗುಣ ಪರಿಪೂರ್ಣನಾದ ನಿಮ್ಮ ಸ್ವಾಮಿಯನ್ನು ಪಟ್ಟಣಕ್ಕೆ ಕರೆತರುವುದು ನಿಮ್ಮಂತಹ ಉತ್ತಮ ಜಾತಿಯ ಕುದುರೆಗಳಿಗೆ ಯೋಗ್ಯವಾಗಿರುವುದೇ ಹೊರತು ಪಟ್ಟಣದಿಂದ ಅರಣ್ಯಕ್ಕೆ ಒಯ್ಯುವುದು ಖಂಡಿತವಾಗಿಯೂ ಸರಿಯಲ್ಲ. ಹೀಗೆ ಆರ್ತರಾಗಿ ಪ್ರಲಪಿಸುತ್ತಿದ್ದ ವೃದ್ಧ ಬ್ರಾಹ್ಮಣರನ್ನು ಕಂಡು ದಯಾರ್ದ್ರ ಹೃದಯನಾದ ಶ್ರೀರಾಮನು ಒಡನೆಯೇ ರಥದಿಂದ ಇಳಿದನು.
ಅರಣ್ಯಕ್ಕೆ ಹೋಗುವುದರಲ್ಲಿಯೇ ಹೆಚ್ಚಿನ ಆಸಕ್ತಿ ಇದ್ದ ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ಕಾಲ್ನಡಿಗೆಯಲ್ಲಿಯೇ ಮೆಲ್ಲನೆ ಹೆಜ್ಜೆಗಳನ್ನು ಇಡುತ್ತಾ ಅರಣ್ಯಾಭಿಮುಖವಾಗಿ ಹೊರಟನು. ಸಚ್ಚಾರಿತ್ರ್ಯ ಪ್ರೇಮಿಯಾದ ದಯಾರ್ದ್ರವಾದ ಕಣ್ಣುಗಳಿಂದ ಕೂಡಿದ್ದ ಶ್ರೀರಾಮನಿಗೆ ರಥದಲ್ಲಿಯೇ ಕುಳಿತು ಕಾಲ್ನಡಿಗೆಯಲ್ಲಿ ತನ್ನನ್ನು ಅನುಸರಿಸಿ ಬರುತ್ತಿದ್ದ ವೃದ್ಧ ಬ್ರಾಹ್ಮಣರನ್ನು ಬಿಟ್ಟು ಹೋಗಲು ಮನಸ್ಸಾಗಲಿಲ್ಲ. ಸೀತಾ ಲಕ್ಷ್ಮಣರೊಡನೆ ಅರಣ್ಯಾಭಿಮುಖವಾಗಿಯೇ ನಡೆದು ಹೋಗುತ್ತಿದ್ದ ಶ್ರೀರಾಮನನ್ನು ಕಂಡು ಭ್ರಾಂತ ಚಿತ್ತರಾದ ವೃದ್ಧ ಬ್ರಾಹ್ಮಣರು ಅತ್ಯಂತ ಸಂತಾಪದಿಂದ ಹೇಳಿದರು. ಅಖಂಡವಾದ ಈ ಬ್ರಾಹ್ಮಣ ಸಮೂಹವು ಬ್ರಾಹ್ಮಣ ಹಿತೈಷಿಯಾದ ನಿನ್ನನ್ನು ಅನುಸರಿಸಿ ಹೋಗುತ್ತಿದೆ. ಬ್ರಾಹ್ಮಣರ ಹೆಗಲ ಮೇಲಿರುವ ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯಗಳೆಂಬ ಅಗ್ನಿಗಳು ಕೂಡ ನಿನ್ನನ್ನೇ ಅನುಸರಿಸಿ ಬರುತ್ತಿವೆ. ವಾಜಪೇಯ ಯಾಗಾನುಷ್ಠಾನದಿಂದ ಉಪಲಬ್ಧವಾದ ಶರತ್ಕಾಲದ ಮೋಡದಂತೆ ಬಿಳುಪಾಗಿರುವ ನಮ್ಮ ಶ್ವೇತ ಛತ್ರಗಳು ನಿನ್ನನ್ನು ಅನುಸರಿಸಿ ಬರುತ್ತಿರುವುದನ್ನು ನೋಡು. ಸಾರ್ವಭೌಮ ಪದವಿಯು ಆಕಸ್ಮಿಕವಾಗಿ ತಪ್ಪಿ ಹೋಗಿ ಶ್ವೇತ ಛತ್ರವನ್ನು ಪಡೆಯದೆ ಸೂರ್ಯನ ತೀಕ್ಷ್ಣವಾದ ಕಿರಣಗಳಿಂದ ಸಂತಾಪ ಪಡುತ್ತಿರುವ ನಿನಗೆ ವಾಜಪೇಯ ಯಾಗದಿಂದ ಲಭಿಸಿರುವ ನಮ್ಮ ಈ ಶ್ವೇತ ಛತ್ರಗಳಿಂದಲೇ ನೆರಳನ್ನು ಉಂಟು ಮಾಡುತ್ತೇವೆ. ಈ ಹಿಂದೆ ಯಾವ ನಮ್ಮ ಬುದ್ಧಿಯು ವೇದ ಮಂತ್ರಗಳಲ್ಲಿಯೇ ನಿಯತವಾಗಿ ಇತ್ತೋ ಆ ಬುದ್ಧಿ ಈಗ ನಿನ್ನ ಸಲುವಾಗಿ ವನವಾಸವನ್ನು ಅನುಸರಿಸುತ್ತಿದೆ. ನಮಗೆ ಐಶ್ವರ್ಯ ರೂಪವಾಗಿರುವ ಶ್ರೇಷ್ಠವಾದ ವೇದಗಳು ನಮ್ಮ ಹೃದಯದಲ್ಲಿಯೇ ಅಡಗಿವೆ. ನಮ್ಮ ಭಾರ್ಯೆಯರು ತಮ್ಮ ಸಚ್ಚಾರಿತ್ರ್ಯದಿಂದಲೇ ತಮ್ಮನ್ನು ರಕ್ಷಿಸಿಕೊಂಡು ಮನೆಗಳಲ್ಲೇ ಇರುತ್ತಾರೆ. ರಾಮಚಂದ್ರ, ನಿನ್ನನ್ನು ಅನುಸರಿಸಿಕೊಂಡು ಇರುವುದರಲ್ಲಿ ನಮ್ಮ ಮನಸ್ಸು ದೃಢವಾಗಿದೆ. ಈ ವಿಷಯದಲ್ಲಿ ಪುನಃ ಪರಿಶೀಲಿಸಬೇಕಾದಂತಹ ಅಗತ್ಯವೇ ಇಲ್ಲ. ಧರ್ಮಮೂರ್ತಿಯಾದ ನೀನೇ ಬ್ರಾಹ್ಮಣರ ಆಜ್ಞಾ ಪರಿಪಾಲನಾ ರೂಪವಾದ ಧರ್ಮವನ್ನು ಉಪೇಕ್ಷೆ ಮಾಡಿದಲ್ಲಿ ಬೇರೆ ಯಾವ ಪ್ರಾಣಿಯು ತಾನೇ ಧರ್ಮ ಮಾರ್ಗದಲ್ಲಿ ಇರುತ್ತದೆ? ನಿಶ್ಚಲವಾದ ಧರ್ಮಾನುಷ್ಠಾನವುಳ್ಳವನೇ, ಹಂಸ ಪಕ್ಷಿಯಂತೆ ಬಿಳುಪಾದ ಕೂದಲುಗಳಿಂದ ಕೂಡಿರುವ ನಾವು ಧೂಳಿನಿಂದ ಧೂಸರಿತರಾಗಿ ಈ ತಲೆಗಳಿಂದ ಭೂಮಿಯನ್ನು ಮುಟ್ಟಿ ನಿನ್ನನ್ನು ಯಾಚಿಸುತ್ತೇವೆ. ಅಯೋಧ್ಯೆಗೆ ದಯವಿಟ್ಟು ಹಿಂದಿರುಗು. ಇಲ್ಲಿಗೆ ಆಗಮಿಸಿರುವ ಅನೇಕ ಬ್ರಾಹ್ಮಣರು ಯಜ್ಞಗಳನ್ನು ಆರಂಭಿಸಿರುತ್ತಾರೆ. ಅವರು ಆರಂಭಿಸಿರುವ ಯಜ್ಞದ ಪರಿಸಮಾಪ್ತಿಯು ನಿನ್ನ ಪುನರಾಗಮನವನ್ನೇ ಅವಲಂಬಿಸಿದೆ. ರಾಮ, ಸಕಲ ಪ್ರಜೆಗಳು, ಸಕಲ ಪ್ರಾಣಿಗಳು ನೀನು ಹಿಂದಿರುಗುವಂತೆ ಅಥವಾ ನಿನ್ನ ಜೊತೆಯಲ್ಲಿ ಬರಲು ಯಾಚಿಸುತ್ತಿರುವಾಗ ಆ ನಿನ್ನ ಭಕ್ತರಲ್ಲಿ ಪ್ರೀತಿಯನ್ನು, ಅಗಾಧ ಸ್ನೇಹವನ್ನು ತೋರುವುದು ಮತ್ತು ಅವರ ಪ್ರಾರ್ಥನೆಯನ್ನು ನಡೆಸಿಕೊಡುವುದು ನಿನಗೆ ಉಚಿತವಾಗಿದೆ. ಇಲ್ಲಿರುವ ವೃಕ್ಷಗಳು ನಿನ್ನೊಡನೆ ಬಂದು ಬಿಡುತ್ತಿದ್ದವು. ಬೇರುಗಳು ಇರುವುದರಿಂದ ಅವುಗಳ ವೇಗವು ಕುಂಠಿತವಾಗಿ ನಿನ್ನೊಡನೆ ಬರಲು ಅಸಮರ್ಥಗಳಾಗಿವೆ. ವಾಯುವೇಗದ ನೆಪದಿಂದ ರೆಂಬೆಗಳನ್ನು ಮೇಲಕ್ಕೆ ಹಾರಿಸುತ್ತಾ ರಾಮ ರಾಮ ಎಂದು ಕೂಗಿಕೊಳ್ಳುತ್ತಿವೆಯೋ ಎಂಬಂತೆ ಕಾಣುತ್ತಿದೆ. ಅಲ್ಲಿ ನೋಡು, ಈ ಪಕ್ಷಿಗಳು ಆಹಾರಕ್ಕಾಗಿ ಸಂಚಾರವನ್ನು ಮಾಡದೆ ಅತ್ತಲಿತ್ತ ಚಲಿಸದೆ ಮರದ ಒಂದು ಮೂಲೆಯಲ್ಲಿ ಕುಳಿತು ಸರ್ವ ಪ್ರಾಣಿಗಳ ವಿಷಯದಲ್ಲಿಯೂ ಅತ್ಯಂತ ದಯಾಪರನಾಗಿರುವ ನಿನ್ನ ಹಿಂದಿರುಗುವಿಕೆಯನ್ನೇ ದೈನ್ಯದಿಂದ ಪ್ರಾರ್ಥಿಸುತ್ತಿವೆ. ಹೀಗೆ ಶ್ರೀರಾಮನ ಹಿಂದಿರುಗುವಿಕೆಯಲ್ಲಿ ಆಸಕ್ತರಾಗಿ ಗೋಳಾಡುತ್ತಿದ್ದ ಆ ಬ್ರಾಹ್ಮಣರ ಪ್ರಾರ್ಥನಾನುಸಾರವಾಗಿ ಶ್ರೀರಾಮನನ್ನು ತಡೆಯಲು ಎಂಬಂತೆ ರಥಕ್ಕೆ ಅಡ್ಡಲಾಗಿ ತಮಸಾ ನದಿಯು ಕಂಡುಬಿಟ್ಟಿತು. ಆ ಬಳಿಕ ಸುಮಂತ್ರನು ರಥವನ್ನು ನಿಲ್ಲಿಸಿ ಬಳಲಿದ್ದ ಕುದುರೆಗಳನ್ನು ರಥದಿಂದ ಬಿಚ್ಚಿ ಅಡ್ಡಾಡಿಸಿ ನದಿಯ ಕಡೆಗೆ ಕರೆದುಕೊಂಡು ಹೋಗಿ ನೀರು ಕುಡಿಸಿ ಸ್ನಾನ ಮಾಡಿಸಿ ಆ ನಂತರ ನದಿಯ ತೀರದಲ್ಲಿಯೇ ಅವುಗಳನ್ನು ಹುಲ್ಲು ಮೇಯಲು ಬಿಟ್ಟನು.